ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಡಳಿಯಿಂದ ನೂತನವಾಗಿ ರಾಜಹಂಸ ಸೇವೆ ದಾವಣಗೆರೆ, ಉಜ್ನಿ, ಕಲಬುರಗಿ ಮತ್ತು ಬೀದರ್ ರೂಟ್ ನಲ್ಲಿ 2 ಹೊಸ ಬಸ್ನ ಚಾಲನೆ ಮಾಡಿದ್ದೀವಿ. ಸೊ ಸಾಕಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಈ ರೂಟ್ ನಲ್ಲೂ ಸಾರ್ವಜನಿಕರು ಸುಮಾರು ಜನ ಉಜ್ನಿಗೆ ಹೋಗೋರು ಇದ್ದಾರೆ, ಸೊ ಮಠಕ್ಕೆ ಹೋಗೋರು ಇದ್ದಾರೆ. ಸೊ ನಮಗೂ ಕೂಡ ಈ ಬಸ್ ವ್ಯವಸ್ಥೆ ಆದ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ನೂತನವಾಗಿ 2 ಬಸ್ಸಿಗೆ ನಾವು ಈಗಾಗಲೇ ಫ್ಲಾಗ್ ಆಫ್ ಮಾಡಿ ಕಳಿಸಿದೀವಿ. ದಾವಣಗೆರೆ, ಬೀದರ್, ಉಜ್ನಿ, ಕಲಬುರಗಿ ಮತ್ತೆ ಉಜ್ನಿ, ಬೀದರ್. ಸೊ ಟೋಟಲಿ 2 ಬಸ್ಸು. ಸೊ ಈ 2 ಬಸ್ಸೇ ಸೇಮ್ ರೂಟ್ ನಲ್ಲಿ ಸಂಜೆಯಲ್ಲಿ 5 ಗಂಟೆಗೆ ಬಿಟ್ರೆ ಅಲ್ಲಿ ಸುಮಾರು ಬೆಳಗಿನ ಜಾವ 7:30 ಮುಟ್ಟುತ್ತೆ ದಾವಣಗೆರೆ, ಬೀದರ್ ಇಂದು. ಅದೇ ರೀತಿ ಮತ್ತೆ 4:15 ಬಿಟ್ಟು 7:10 ವಾಪಸ್ಸು ಬೀದರ್, ದಾವಣಗೆರೆ ರೂಟ್. ಯಾವ್ದ್ರ ಬಗ್ಗೆ? ಡಿಜೆ ಇದು ಅಲ್ಲ, ಏನಾಗಿದ್ದಾರೆ ಈಗ ಡಿಜೆದು? ಅಲ್ಲ, ನಿಮಗೇನ್ ಅನ್ಸುತ್ತೆ ಮಾಧ್ಯಮದವರಿಗೆ ಡಿಜೆ ಇರ್ಬೇಕಾ ಇರ್ಬೇಡ್ದ ಅಂತ? ಅಲ್ಲ, 2 ರೀತಿ ಯೋಚನೆ ಮಾಡ್ತಾ ಇದಾರೆ ಪಬ್ಲಿಕ್. ಒಂದು, ಕಲಾ ತಂಡಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ಶಬ್ದ ಮಾಲಿನ್ಯ ಕಡಿಮೆ ಆಗುತ್ತೆ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರುತ್ತೆ, ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯದು ಒಂದು ಏನ್ ಫೌಂಡೇಶನ್ ಅಂತ ಹೇಳ್ತೀವಲ್ಲ ಅದನ್ನ ಎನ್ಕರೇಜ್ ಮಾಡ್ದಂಗ ಆಗುತ್ತೆ. ಡಿಜೆಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಇದನ್ನ ರಾಜಕೀಯವಾಗಿ ಯಾರು ತಗೊಂಡ್ ಹೋಗ್ಬಾರ್ದು, ಅದು ಒಂದೇ ನಮ್ಮ ರಿಕ್ವೆಸ್ಟ್ ಇರೋದು. ಆದ್ರಿಂದ ತೀರ್ಮಾನ ಈಗ ಸದ್ಯಕ್ಕಿಂತೂ ಡಿಜೆ ಬೇಡ ಅಂತ ಇವನ್ ಕಾನೂನು ಹೇಳ್ತಾ ಇದೆ. ಅದಕ್ಕೆ ಹೇಳಿದ್ನಲ್ಲ, ಹೈಕೋರ್ಟ್ ಆದೇಶ ಇದೆ. ಈಗ ಇಂಟೆನ್ಷನಲಿ ಅಂದ್ರೆ ರಾಜಕೀಯವಾಗಿ ಮಾತಾಡ್ತಾರೆ, ಅದನ್ನ ಆತರ ಏನು ಪರ್ಮಿಷನ್ ಇಲ್ಲ. ಯಾವ ಜಿಲ್ಲೆಯಲ್ಲೂ ಕೊಟ್ಟಿಲ್ಲ, ಕೇವಲ ಹುಬ್ಳಿಯಲ್ಲಿ ಅಲ್ಲಿ ಎಲ್ಲಿ ಸ್ಥಳ ಇದೆಯಲ್ಲ ಅಲ್ಲಿ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಪ್ರೊಸೆಷನಲ್ ಅಂತೂ ಪರ್ಮಿಷನ್ ಯಾವ ಜಿಲ್ಲೆಯಲ್ಲೂ ಕೊಟ್ಟಿಲ್ಲ. ನೋಡಿ, ಅದು ಡಿಜೆ ಅಲ್ಲ, ಅದು ಡಿಜೆ ಅಲ್ಲ. ಅಜಾನ್ ಅವ್ರ ಮುಸ್ಲಿಂ ಕಮ್ಯುನಿಟಿದು ಒಂದು ಪ್ರೇಯರ್, ಹೌದ್ರಾ? ಸೊ ಆದ್ರಿಂದ ಅದನ್ನ ನಾವು ಡಿಜೆಗೆ ಕಂಪೇರ್ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ನಾವು ಡಿಜೆ ಸಾಂಗ್ಸ್ ಕೇಳಿದೀವಿ, ಎಲ್ಲ ಫಿಲ್ಮ್ ಸಾಂಗ್ಸ್ ಹಾಕ್ತಾರೆ ಮೋಸ್ಟ್ ಆಫ್ ದ. ಆಮೇಲೆ ಕುಣಿವಾಗ ಅವರ ಕಂಡೀಷನ್ ನಿಮಗೆಲ್ಲ ಗೊತ್ತಿದೆ, ಯಾವ ರೀತಿ ಕಂಡೀಷನ್ ಅಲ್ಲಿ ಕುಡಿತಾ ಇದ್ದಾರೆ ಅಂತ. ಸೊ ಆದ್ರಿಂದ ರಾಜಕೀಯವಾಗಿ ಇದನ್ನ ತಗೊಂಡು ಹೋಗದೆ ನಾವು ಕಲಾ ತಂಡಗಳು ಕೂಡ ಅದನ್ನು ಗೌರವಿಸಬಹುದಲ್ಲ. ವೀರಗಾಸೆ ನೋಡ್ಬೋದು, ಡೊಳ್ಳು ಕುಣಿತ ಅಂತೆ, ಕೋಲಾಟ, ಇವೆಲ್ಲವನ್ನು ಕಲಾ ತಂಡಗಳು ಬಂದ್ರೆ ಅದ್ರ ಮೆರುಗೆ ಬೇರೆ ಇರುತ್ತೆ ಅಂತ ನನಗನ್ಸುತ್ತೆ. ಇನ್ನೊಂದು, ಈಗ ಕೆ ಹರೀಶ್ ಅವರು ಒಬ್ಬ ಮಹಿಳಾ ಅಧಿಕಾರಿಗೆ ನಾಯಿ ಹೋಲಿಸ ಅಂದ್ರೆ ಶಾಮೂರ್ ಶಿವಶಂಕರಪ್ಪ ಕುಟುಂಬದ ಒಂದು ಕೊಮರಿಯನ್ ಫ್ಯಾಮಿಲಿಗೆ ಕಾಯ್ತಾ ಮನೆ ಬಗ್ಗೆ ಕಾಯ್ತಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಕಮೆಂಟ್ ಮಾಡಕ್ ಇಷ್ಟ ಇಲ್ಲ. ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ, ಹೌದಾ? ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ. ಅದನ್ನ ಸೇವೆನ ಅವರು ಪೊಮೆರಿಯನ್ ನಾಯಿಗೆ ಹೋಲಿಸಿದ್ರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗನ್ಸುತ್ತೆ. ನಮ್ಮ ಫ್ಲೆಕ್ಸ್ ಯಾಕೆ ಬೇರೆ ಟಿಪ್ಪು ಸುಲ್ತಾನ್ ಇದೆ, ಶಿವಾಜಿ ಫ್ಲೆಕ್ಸ್ ಯಾಕೆ ಈ ತರ ನಿರ್ಬಂಧ ಈ ತರ ಯಾಕೆ ಇರ್ತಾರೆ? ಸರಿ, ಥ್ಯಾಂಕ್ ಯು.